ಭಾರತ್ ಮಾತಾ के भारतीय जनता पार्टी के विश्व नायक नरेंद्र मोदी जी के रमेश जिगजिणगी साहेबರಿಗೆ के अण्णामलೈ ಸರ್ ಅವರಿಗೆ ಅರವಿಂದ್ ಲಿಂಬಾವಳಿ ಸಾಹೇಬರಿಗೆ ವೇದಿಕೆ ಮೇಲೆ ಇವತ್ತು ತಮ್ಮೆಲ್ಲರ ಕೇಂದ್ರ ಬಿಂದುವಾಗಿ ಉತ್ತರ ಕರ್ನಾಟಕದಲ್ಲಿ ಬೆಳಗ್ಗೆ 3:30 ಪಾಪ ಅವರು ಡೆಲ್ಲಿಯಿಂದ ಹೊರಟು 8 ಗಂಟೆಗೆ ಬೆಳಗಾವಿಗೆ ಬಂದು ಅಲ್ಲಿಂದ ತೇರ್ದಾಳ ಜಮಖಂಡಿ ಮುಗಿಸ್ಕೊಂಡು ಎಲ್ಲ ಯುವಕರ ಒಂದು ಸಂತಸದಿಂದ ಉತ್ಸಾಹದಿಂದ ತಾವೆಲ್ಲ ಈ ಚುನಾವಣೆಯ ವಾತಾವರಣಕ್ಕೆ ಒಂದು ಮುನ್ಸೂಚನೆ ನೀಡೋ ರೀತಿಯಲ್ಲಿ ಮುಂಬರುವಂತಹ ಮೇ 7ನೇ ತಾರೀಕು ತಮ್ಮ ತೀರ್ಮಾನವನ್ನ ಇವತ್ತು ಸನ್ಮಾನ್ಯ ಅಣ್ಣಾಮಲೈ ಸರ್ ಅವರು ಮೊದಲನೇ ಬಾರಿಗೆ ಅವರು ಕಳೆದ ಚುನಾವಣೆಯಲ್ಲಿ 2019ರಲ್ಲಿ ಒಬ್ಬ IPS ಅಧಿಕಾರಿಯಾಗಿ ಬೆಂಗಳೂರು ದಕ್ಷಿಣದಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ರು. ಇವತ್ತು ಕೊಯಂಬತ್ತೂರಿನ ಲೋಕಸಭಾ ಕ್ಷೇತ್ರದ ಮುಂದಿನ ಸಂಸದರಾಗಿ ಅವರೇನು ಆಯ್ಕೆ ಆಗ್ತಾರೆ ಅದಕ್ಕೆ ಮುನ್ಸೂಚನೆಯಾಗಿ ಇವತ್ತು ವಿಜಯಪುರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಕಿರಿಯ ವಯಸ್ಸಿನ ರಾಜ್ಯಾಧ್ಯಕ್ಷರಾಗಿ ಕೇವಲ 39 ವರ್ಷಕ್ಕೆ ರಾಜ್ಯಾಧ್ಯಕ್ಷರಾಗಿ ತಮಿಳುನಾಡಿನ ಭಾರತೀಯ ಜನತಾ ಪಾರ್ಟಿಯನ್ನ ಮುನ್ನಡೆಸ್ತಾ ಇರುವಂತ ನನ್ನಂತ ಲಕ್ಷಾಂತರ ಯುವಕರಿಗೆ ಇಲ್ಲಿ ಸೇರಿರುವಂತ ಸಾವಿರಾರು ಯುವಕರಿಗೆ ಜೀವನದಲ್ಲಿ ರೋಲ್ ಮಾಡೆಲ್ ಪ್ರೇರಣೆಯಾಗಿ ಕೆಲಸ ಮಾಡ್ತಿರುವಂತ ಸನ್ಮಾನ್ಯ ಅಣ್ಣಾಮಲೈ ಸಾಹೇಬರಿಗೆ ವಿಜಯಪುರಕ್ಕೆ ಕರ್ನಾಟಕ ರಾಜ್ಯಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನ ವಿಜಯಪುರದ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಕಾರ್ಯಕರ್ತರ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ, ಅದೇ ರೀತಿಯಲ್ಲಿ ಹಿರಿಯರು ಮುತ್ಸದ್ದಿಗಳು ತುಂಬಾ ಅನುಭವಸ್ಥರು 6 ಬಾರಿ ಸಂಸದರಾಗಿ 4 ಬಾರಿ ಶಾಸಕರಾಗಿ 7ನೇ ಬಾರಿಗೆ ಡೆಲ್ಲಿಗೆ ಸಂಸದರಾಗಿ ತಾವೆಲ್ಲ ಏನು 7ನೇ ತಾರೀಕು ಕ್ರಮ ಸಂಖ್ಯೆ 1 ಕಮಲದ ಗುರ್ತಿಗೆ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ತಾವೆಲ್ಲ ಮತವನ್ನ ಏನು ನೀಡಿ ಆಶೀರ್ವಾದ ಮಾಡ್ತೀರಾ, ತಮ್ಮ ಮತವನ್ನ ಮಾತ್ರ ಅಲ್ಲದೆ ಇವತ್ತು ಇಲ್ಲಿ ಕೂತಿರುವಂತ ಎಲ್ಲ ಯುವಕರು, ಸೋಷಿಯಲ್ ಮೀಡಿಯಾ ಇದೆ, ವಾಟ್ಸ್ಆಪ್ ಇದೆ, ನಿಮ್ಮ ಕೈಯಲ್ಲಿ ಫೋನ್ ಇದೆ, ನೀವು ಏನು ಉತ್ಸಾಹವನ್ನ ಇಲ್ಲಿ ಕಾರ್ಯಕರ್ತರು ಹಿರಿಯರು ತೋರಿಸ್ಕೊಂಡು ಬಂದಿದ್ದೀರಾ. ಇವತ್ತು 2ನೇ ತಾರೀಕು 7ನೇ ತಾರೀಕುವರೆಗೂ 5 ದಿನ ಸತತವಾಗಿ ನೀವೆತ್ತೋ ಪ್ರತಿಯೊಂದು ಫೋನಲ್ಲೂ ಅವರ ಪರವಾಗಿ ಮತಯಾಚನೆ ಮಾಡಬೇಕು. ನೀವು ಫೋನ್ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಅವರ ಪರವಾಗಿ ಮತಯಾಚನೆ ಮಾಡಬೇಕು. ನೀವು ಯಾವುದೇ ಅಂಗಡಿಗೆ ಹೋದ್ರೂ ಅವರ ಪರವಾಗಿ ಮತಯಾಚನೆ ಮಾಡಬೇಕು. ನೀವು ಎಲ್ಲೇ ಯಾರ ಜೊತೆನೂ ಏನಾದ್ರೂ ಸಂಭಾಷಣೆ ಮಾಡಿದ್ರು ಕ್ರಮ ಸಂಖ್ಯೆ 1 ಕಮಲದ ಗುರುತು ನರೇಂದ್ರ ಮೋದಿಜಿ ಅವರಿಗೆ ತಾವೆಲ್ಲ ಮತಯಾಚನೆಯನ್ನ ಮಾಡಬೇಕು. ವಿಜಯಪುರದ ಪ್ರತಿಯೊಬ್ಬರು ನರೇಂದ್ರ ಮೋದಿಜಿ ಅವರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂದ್ರೆ ಕ್ರಮ ಸಂಖ್ಯೆ 1 ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ತಾವೆಲ್ಲ ಮತವನ್ನ ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಯುವ ಮೋರ್ಚಾ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ಕೇವಲ ನಿಮ್ಮ ಮತ ಮಾತ್ರ ಅಲ್ಲದೆ ಇಲ್ಲಿ ಕೂತಿರುವಂತ ಒಬ್ಬೊಬ್ರು ಕೇವಲ 100 ಮತವನ್ನ ಅಥವಾ 30 ಮತ ನಿಮ್ಮ ಪೇಜ್ ಅನ್ನ ನೀವು ಪ್ರತಿಯೊಬ್ರು ವೋಟ್ ಹಾಕ್ಸಿದ್ರೆ ಲಕ್ಷಾಂತರ ಲೀಡ್ ಅಲ್ಲಿ ಇವತ್ತು ನಮ್ಮ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ. ಮೋದಿಜಿ ಅವರ ಪರವಾಗಿ 400 ಏನು ಈ ಬಾರಿ ನಾವೇನು ಒಂದು ಗುರಿಯನ್ನ ಇಟ್ಕೊಂಡಿದೀವಿ, ಅವರ ಪರವಾಗಿ ವಿಜಯಪುರದ ಪರವಾಗಿ ನಿಮ್ಮ ಪ್ರತಿನಿಧಿಯಾಗಿ ಮೋದಿಜಿ ಅವರಿಗೆ ಕೈ ಎತ್ತಲಿಕ್ಕೆ ಅವ್ರಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೊಳ್ತಾ, ಏನು ಭಾರತಕ್ಕೆ ಈ ಬಾರಿ ನರೇಂದ್ರ ಮೋದಿ ಅವರಾದ್ರೆ ವಿಜಯಪುರಕ್ಕೆ ಈ ಬಾರಿ ಅಜ್ಜನವರಿಗೆ ಮತ್ತೊಮ್ಮೆ ತಾವೆಲ್ಲ ಆಶೀರ್ವಾದ ಮಾಡಬೇಕು. ಮತ್ತು ಹಿರಿಯರಾದಂಥ ಲಿಂಬಾವಳಿ ಸರ್ ಅವರು ಸಂಘಟನೆಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಮೂಲೆಗಳಿಗೂ ತಿರುಗಿ ಎಲ್ಲ ಕಡೆಯಿಂದ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನ ಇವತ್ತು ಈ ಮಟ್ಟಕ್ಕೆ ತರಬೇಕು ಅಂದ್ರೆ ಅವರು ಸಹ ಕಾರಣಕರ್ತರು ಏನಿದ್ದಾರೆ. MLCಗಳಾದಂಥ ಅರುಣ್ ಶಾಪೂರ್ ಸರ್ ಇದ್ದಾರೆ, ಜಿಲ್ಲಾಧ್ಯಕ್ಷರು 2 ಬಾರಿ ಮಂಡಲ ಅಧ್ಯಕ್ಷರಾಗಿ 2 ಬಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿ 2ನೇ ಬಾರಿಗೆ RS ಪಾಟೀಲ್ ಅಣ್ಣವರು
ತುಂಬಾ ಕ್ರಿಯಾಶೀಲವಾಗಿ ಇವತ್ತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಯುವ ಮೋರ್ಚಾದ ಅಧ್ಯಕ್ಷರು ಆತ್ಮೀಯರು ಸಹೋದರಾದಂಥ ಬಸವರಾಜ್ ಹೂಗಾರ್ ಅವರು ಸಹ ತುಂಬಾ ಹುಮ್ಮಸ್ಸಿನಿಂದ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ವಿಜಯಪುರ ನಗರದ ಶಾಸಕರಾಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ರವರ ಸುಪುತ್ರರು, ಯುವಕ ಮಿತ್ರರು, ಅಪಾರವಾದಂತ ಯುವ ಅಭಿಮಾನಿಗಳನ್ನ ಮತ್ತು ತಮ್ಮೆಲ್ಲ ಮತ ಬಾಂಧವರ ಆಶೀರ್ವಾದವನ್ನ ಗಳಿಸಿರುವಂತ ರಾಮಣ್ಣಗೌಡ ಪಾಟೀಲ್ ಅವರು ನನ್ನ ಸನ್ಮಿತ್ರರು, ಅವರು ಸಹ ಈ ವೇದಿಕೆ ಮೇಲಿದ್ದಾರೆ. ಯುವ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಕಾರ್ಯದರ್ಶಿಗಳು, ಈ ಒಂದು ಜಿಲ್ಲೆಯ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಅಭ್ಯರ್ಥಿಗಳು, ಇವರೆಲ್ಲರೂ ಸಹ ಇಲ್ಲಿ ಬಂದಿರುವಂಥದ್ದು. ನಾನೇನು ನಿಮಗೆ ಮೋದಿಜಿಯವ್ರ ಬಗ್ಗೆ ಹೆಚ್ಚಾಗಿ ಹೇಳಕ್ ಹೋಗಲ್ಲ, ದೇಶದ ಆರ್ಥಿಕತೆ ಬಗ್ಗೆ ಹೇಳಕ್ ಹೋಗಲ್ಲ, ಯಾವುದೇ ವಿಷಯವನ್ನ ಹೆಚ್ಚಾಗಿ ಹೇಳಕ್ ಹೋಗಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಚುನಾವಣೆಯಲ್ಲಿ ಬಂದು ಮತ ಕೇಳುವಂತ ನೈತಿಕತೆನೂ ಸಹ ಇವತ್ತು ಕಾಂಗ್ರೆಸ್ ಪಕ್ಷ ಕಳ್ಕೊಂಡಿದೆ. ರಾಜ್ಯದಲ್ಲಿ ತಾವೆಲ್ಲ 11 ತಿಂಗಳಿಂದ ಏನು ಅಧಿಕಾರವನ್ನ ಕೊಟ್ಟಿದ್ದೀರಾ, ಆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡಿಕೊಂಡು SC/STಗಳಿಗೆ ಅನ್ಯಾಯವನ್ನ ಮಾಡಿಕೊಂಡು ರೈತರಿಗೆ ಯಾವುದೇ ರೀತಿಯಾದಂತ ಪರಿಹಾರವನ್ನ ನೀಡದೆ ಇವತ್ತು ಬರಗಾಲ, ಭೀಕರ ಬರಗಾಲ ಬಂದಿದ್ರೆ ಕಾಂಗ್ರೆಸ್ನವರು ಯಾವ ರೀತಿ ದುರಾಡಳಿತವನ್ನ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಅಂತ ಪ್ರತಿಯೊಬ್ರು ನೋಡಿದ್ದೀರಾ. ಈ ದೇಶಕ್ಕೆ ಇರುವಂತದ್ದು ಒಂದೇ ಗ್ಯಾರಂಟಿ, ಅದು ಮೋದಿಜಿ ಅವರ ಗ್ಯಾರಂಟಿ. ಮೋದಿಜಿ ಅವರ ಗ್ಯಾರಂಟಿ ಮಾತ್ರ ನಾವೆಲ್ಲ ವಿಜಯಪುರದ ಜನತೆ ಇವತ್ತು ಮತವನ್ನ ನೀಡಬೇಕು. ಯುವಕರು ಇದನ್ನ ಪ್ರತಿಯೊಬ್ಬರಿಗೂ ಹೇಳಬೇಕು. ಯಾವ ರೀತಿ ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡ್ತಿದ್ದಾರೆ, ಯಾವ ರೀತಿ ಬಹುಸಂಖ್ಯಾತರ ಮೇಲೆ ದೌರ್ಜನ್ಯವನ್ನ ಈ ಸರ್ಕಾರ ಮಾಡ್ತಿದೆ, ಯಾವ ರೀತಿ ಇವರನ್ನ ಬಿಟ್ರೆ ಮುಂದಿನ ಕೇರಳವನ್ನ, ಕರ್ನಾಟಕವನ್ನ ಕೇರಳ ಮಾದರಿಯಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದನ್ನೆಲ್ಲ ನಿಲ್ಲಿಸಬೇಕು ಅಂದ್ರೆ ನರೇಂದ್ರ ಮೋದಿಜಿ ಅವರಿಗೆ ಕೈ ಬಲಪಡಿಸಬೇಕು. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಮಿತ್ರರು 500 ವರ್ಷಗಳ ಕಾಲ ಯಾರು ಮಾಡಕ್ಕಾಗದೇ ಇರುವಂತಹ ಕೆಲಸವನ್ನ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. 10 ತಲೆಮಾರುಗಳಿಂದ ಯಾರು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿರುವಂತಹ ನ್ಯಾಯವನ್ನ ತುಂಬಾ ಸಲೀಸಾಗಿ, ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಬಿಕ್ಕಟ್ಟಿಲ್ಲದೆ ಇವತ್ತು ರಾಮ ಮಂದಿರವನ್ನ ನಮಗೆ ಕೊಟ್ಟಿರುವಂತಹ ನರೇಂದ್ರ ಮೋದಿ ಅವರಿಗೆ ನಾವು ಮತವನ್ನ ಕೊಡಬೇಕಾಗುತ್ತೆ. ಕೋವಿಡ್ ಸಮಯದಲ್ಲಿ ನಮಗೆ ವ್ಯಾಕ್ಸಿನ್ ಕೊಟ್ಟಂತ ನರೇಂದ್ರ ಮೋದಿ ಅವರು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಉದ್ದೇಶಿಸಿ ಅಣ್ಣಾಮಲೈ ಸಾಹೇಬರು ಮಾತಾಡೋರಿದ್ದಾರೆ. ಹಾಗಾಗಿ ಎಲ್ಲ ಯುವಕರು ಇದೇ ರೀತಿಯಲ್ಲಿ ತಮ್ಮ ಬೆಂಬಲವನ್ನ ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗೆ ತಮ್ಮ ಮತವನ್ನ ಕೊಡಬೇಕು ಅಂತ ತಮ್ಮೆಲ್ಲರಲ್ಲೂ ಪ್ರಾರ್ಥಿಸ್ತಾ ಈ ವೇದಿಕೆಯನ್ನ ನೀಡಿದಂತ ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ನಮ್ಮ ಮುಖಂಡರುಗಳಿಗೆ, ರಮೇಶ್ ಸಾಹೇಬ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.